ದೇಶದ ಜನರ ಮುಂದೆ ಕ್ಷಮಾಪಣೆ ಕೇಳಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಬೇಕೇ ಬೇಕು. ವಿವಿಧ ಸಂಘಟನೆಗಳ ಮಹಾಮಕ್ಕೂಟಕ್ಕೆ, ಬೇಕೇ ಬೇಕು. ದೆಹಲಿ ಮುಖ್ಯಮಂತ್ರಿಗೆ, ಬಾಬಾ ಸಾಹೇಬ್ಗೆ ಅವಮಾನ ಮಾಡಿದ ದೆಹಲಿ ಮುಖ್ಯಮಂತ್ರಿಗೆ, ಮನುವಾದಿ ಮುಖ್ಯಮಂತ್ರಿಗೆ, ಬಿಜೆಪಿ ಸರ್ಕಾರಕ್ಕೆ, ಮನುವಾದಿ ಬಿಜೆಪಿ ಸರ್ಕಾರಕ್ಕೆ, ಅಂಬೇಡ್ಕರ್ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು. ರಾಜೀನಾಮೆ ಕೊಡಲೇಬೇಕು. ಮುಖ್ಯಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಇತ್ತೀಚಿನ ದಿನಗಳಲ್ಲಿ ದಿಲ್ಲಿ ರಾಜ್ಯದ ವಿಧಾನಸಭೆಯಲ್ಲಿ ಬಿಜೆಪಿ ಪಕ್ಷವು ಬಹುಮತ ಗಳಿಸಿ ಅಲ್ಲಿ ಸನ್ಮಾನ್ಯ ರೇಖಾ ಗುಪ್ತಾ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ ತಮ್ಮ ಕಾರ್ಯಾಲಯದಲ್ಲಿ ಸ್ಥಾನ ವಹಿಸಿಕೊಳ್ಳುವಾಗ ಆ ಆಫೀಸಿನಲ್ಲಿ ಇದ್ದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಹುತಾತ್ಮ ಭಗತ್ ಸಿಂಗ್ ಅವರ ಭಾವಚಿತ್ರವನ್ನು ಕೆಳಗಿಳಿಸಿ ಸನ್ಮಾನ್ಯ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹಾಗೂ ಅಲ್ಲಿ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರ ಭಾವಚಿತ್ರವನ್ನು ಅಳವಡಿಸಿ ನಮ್ಮ ದಲಿತ ಹಾಗೂ ಬಹುಜನ ಸಮಾಜಕ್ಕೆ ಒಂದು ಗಾಯದ ಮೇಲೆ ಬರೆ ಎಳೆದಂತೆ, ಒಂದು ಉಪ್ಪು ಸವರಿದಂತೆ ನಮ್ಮ ಮನಸ್ಸಿಗೆ ಹಾಗೂ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿದ್ದು, ಇದನ್ನು ಖಂಡಿಸಿ ಇವತ್ತಿನ ದಿನ ಆಯುಷ್ಮಾನ್ ಪರಶುರಾಮ್ ನಂಬುವವರ ನಾಯಕತ್ವದಲ್ಲಿರುವಂಥ ವಿಜಯಪುರ ಜಿಲ್ಲಾ ದಲಿತ ಸಂಘಟನೆ ಮಹಾಒಕ್ಕೂಟದ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತಿನ ದಿನ ನಾವು ಎಲ್ಲ ದಲಿತ ಪರ ಸಂಘಟನೆಗಳು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಪ್ರತಿಭಟನೆ ಮನವಿ ಪತ್ರವನ್ನು ಕೊಡುವುದರ ಮುಖಾಂತರ ಈ ಪ್ರತಿಭಟನೆಯನ್ನು ನಾವು ಮನೆ ಬರವನ್ನೇ ಬರೆದಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋವನ್ನು ತೆರವುಗೊಳಿಸಿ ದೆಹಲಿಯ ನೂತನ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಇಡೀ ಭಾರತ ದೇಶದ ಮಹಾಪುರುಷ, ಭಾರತ ದೇಶದ ಆಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಸಮುದಾಯಕ್ಕಾಗಲಿ ಯಾವುದೇ ಒಂದು ಜಾತಿಗಾಗಲಿ ಸೀಮಿತವಾದವರಲ್ಲ. ಇಡೀ ಇವತ್ತು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಏನು ತೆರವುಗೊಳಿಸಿರಲ್ಲ, ಅವರು ಒಂದು ಸಮುದಾಯಕ್ಕೆ ಅವಮಾನ ಮಾಡಿದವರಲ್ಲ, ಇಡೀ ಈ ದೇಶದ ಒಬ್ಬ ಮಹಾನಾಯಕನಿಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ದೆಹಲಿಯ ವಿಧಾನಸೌಧದಲ್ಲಿ ನಡೆದಿದೆ. ವಿಧಾನಸಭೆ ತಮ್ಮ ಒಂದು ಕಚೇರಿಯಲ್ಲಿರ್ತಕ್ಕಂಥ ಫೋಟೋವನ್ನು ತೆರವುಗೊಳಿಸಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಭಗತ್ ಸಿಂಗ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡೂ ಫೋಟೋಗಳನ್ನು ತೆರವುಗೊಳಿಸಿ ತಮ್ಮದೇ ಪಕ್ಷದ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳ ಒಂದು ಫೋಟೋ ಹಾಕಿಸಿಕೊಂಡಿದ್ದಾರೆ. ನಮಗೆ ಅವರ ಫೋಟೋ ಹಾಕಿಸಿಕೊಳ್ಳುವುದರಲ್ಲಿ ಏನು ಎರಡನೇ ಮಾತಿಲ್ಲ. ಆದರೆ ಭಾರತ ದೇಶದ ಹಣೆಬರವನ್ನೇ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ತೆರವುಗೊಳಿಸಿದ್ದು ಇವತ್ತು ದೇಶದಲ್ಲಿ ಒಂದು ಅವಮಾನಕರವಾದಂಥ ಸಂಗತಿ ನಡೆದಿದೆ. ಆದ ಕಾರಣ ಈ ರೇಖಾ ಗುಪ್ತಾ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ದೇಶದ ಯಾವುದೇ ಮೂಲೆಯಲ್ಲಿ ಈ ಥರ ಪ್ರಕರಣಗಳಾದಲ್ಲಿ ಕೇಂದ್ರ ಸರ್ಕಾರ ಅದನ್ನು ಗಮನಿಸಿ ಕೂಡಲೇ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ಅವರನ್ನು ಜೈಲಿಗೆ ಹಾಕಬೇಕು. ಅದೇ ರೀತಿ ಆ ತೆರವುಗೊಳಿಸತಕ್ಕಂಥ ಫೋಟೋವನ್ನು ಪುನಃ ಕಚೇರಿಯಲ್ಲಿ ಸ್ಥಾಪಿಸಬೇಕು. ದೇಶದ ಜನರ ಮುಂದೆ ಅವರು ಕ್ಷಮೆ ಕೇಳಬೇಕು. ಇನ್ನು ಯಾವುದೇ ರೀತಿಯ ಯಾವುದೇ ರೀತಿಯ ಆ ಥರ ಘಟನೆಗಳು ನಡೆದಂಗೆ ಕಾನೂನು ಕ್ರಮ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಶಹೀದ್ ಭಗತ್ ಸಿಂಗ್ ಅವರ ಭಾವಚಿತ್ರವನ್ನು ತೆರವುಗೊಳಿಸಿ ಇವತ್ತು ಬಹುಸಂಖ್ಯಾತ ದಲಿತ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಕ್ಕೆ ಈ BJP ಸರ್ಕಾರ ಸತತವಾಗಿ ಮನಸ್ಸಿಗೆ ಘಾಸಿ ಕಳಿಸುವಂಥ ಕೆಲಸ ಮಾಡ್ಕೊಂಡು ಬಂದಿದೆ. ಇಡೀ ದೇಶವನ್ನು ಮನುವಾದಿಗಳ ಕೈಗೆ ಕೊಟ್ಟಿರ್ತಕ್ಕಂಥ ನಾವು ಕೂಡ ಇವತ್ತು ಅದರ ಬಹಳ ದೊಡ್ಡ ಮಟ್ಟಕ್ಕೆ ಈ ವಿಷಯವನ್ನು ಮನ್ನಾ ಮಾಡ್ಕೋಬೇಕಾಗಿದೆ. ಪ್ರತಿ ಬಾರಿ BJP ಸರ್ಕಾರ ಹೊಸ ರಾಜ್ಯದಲ್ಲೇ ತನ್ನ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದಾಗಲೂ ಒಂದೊಂದು ಸಂದೇಶವನ್ನು ಜನತೆಗೆ ಕೊಡುವಂಥ ಕೆಲಸ ಮಾಡ್ತಾಯಿದೆ.
ಭಾರತದ ಸಂವಿಧಾನವನ್ನು ಅಸ್ಥಿರಗೊಳಿಸುವಂಥ ಕೆಲಸ ನಡೀತಾ ಇದೆ. ಹಾಗೂ ಈ ಭಾರತ ದೇಶದಲ್ಲಿ ಮನು ಸಂವಿಧಾನವನ್ನು ಮತ್ತೆ ಈ ದೇಶದಲ್ಲಿ ಮರುಸ್ಥಾಪನೆ ಮಾಡೋದಕ್ಕೆ ಸಾಕಷ್ಟು ವಿಷಯಗಳನ್ನ ಇವತ್ತು BJP ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಬಂದಿದೆ. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಮಹಾಕುಂಭಮೇಳದ ಬಗ್ಗೆ ಕೂಡ ತಾವು ಕೇಳಿರಬೇಕು. ಮಹಾಕುಂಭಮೇಳ ಈ ದೇಶದ ಜನತೆಯ ಮನಸ್ಥಿತಿಯನ್ನು, ಧಾರ್ಮಿಕ ಭಾವನೆಗಳನ್ನು ಇಟ್ಕೊಂಡು ಇವತ್ತು ವೋಟ್ ರಾಜಕಾರಣ ಮಾಡುವಂಥ ಕೆಲಸ ಇವತ್ತು ಈ BJP ಸರ್ಕಾರ ಮಾಡ್ತದೆ. ಹಾಗೆ ಪ್ರತಿ ರಾಜ್ಯದಲ್ಲೂ ಕೂಡ BJP ಕೇಂದ್ರದಲ್ಲೂ ಕೂಡ BJP ಸರ್ಕಾರ ದಲಿತರ ಮತ್ತು ಅಲ್ಪಸಂಖ್ಯಾತರನ್ನು, ಹಿಂದುಳಿದ ವರ್ಗವನ್ನು ತುಳಿಯುವಂಥ ಕೆಲಸ ಮಾಡ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ದೆಹಲಿಯ ರೇಖಾ ಗುಪ್ತಾ ಅವರು ಮಾಡಿರ್ತಕ್ಕಂಥ ಈ ಅಪರಾಧ ಅಕ್ಷಮ್ಯವಾಗಿದ್ದು, ಹಾಗಾಗಿ ಈ ಅಪರಾಧಕ್ಕೆ ಇಡೀ ದೇಶದ ಜನತೆಯ ಕ್ಷಮೆ ಕೇಳಬೇಕು. ಹಾಗೂ ನಾವು ಮಾನ್ಯ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳದ್ದು ಹಾಕಬೇಡ ಅಂತ ನಾವು ಎಲ್ಲೂ ಹೇಳ್ತಾ ಇಲ್ಲ. ಬದಲಾಗಿ ಅವ್ರ ಜೊತೆಗೇ ಇವ್ರದ್ದು ಕೂಡ ಹಾಕಬೇಕಾಗಿತ್ತು. ಅದು ತೆರವುಗೊಳಿಸಿದ್ರು ಕೂಡ ಖಂಡನೀಯ ಅಂತ ಹೇಳ್ತಾ ಈ ಮೂಲಕ ನಾವು ವಿಜಯಪುರ ಜಿಲ್ಲಾ ದಲಿತ ಸಂಘಟನೆ ಮಹಾ ಒಕ್ಕೂಟದ ವತಿಯಿಂದ ನಾವು ಖಂಡಿಸ್ತಾ ಇದ್ದೀವಿ, ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಮಾನಗಳು ಈ ಥರದ ತಪ್ಪುಗಳು ನಡೆದಾಗ ನಾವು ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ನಾವು ಎಚ್ಚರಿಕೆ ಸಂದೇಶವನ್ನು ದೆಹಲಿ BJP ಈ ಕ್ಷೇತ್ರಕ್ಕೆ ನಾವು ಕೊಡ್ತಾ ಇದ್ದೀವಿ. ದೆಹಲಿಯ ನೂತನ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ತಮ್ಮ ಕಚೇರಿಯಲ್ಲಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಗತ್ ಸಿಂಗ್ ಅವರ ಫೋಟೋಗಳನ್ನು ತೆಗೆದುಹಾಕುವ ಮೂಲಕ ಅದು ಕೇವಲ ಫೋಟೋ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಯಾಕಂತಂದ್ರೆ ಎರಡು ವ್ಯಕ್ತಿತ್ವಗಳು ಮತ್ತು ಎರಡು ವಿಚಾರಗಳು, ಎರಡು ವಿಚಾರಗಳಿಗೆ ನಮ್ಮ ಒಪ್ಪಿಗೆ ಇಲ್ಲ ಅನ್ನುವಂಥ ಸಂದೇಶವನ್ನು ಅವರು ದೇಶಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲ ಚಿಂತನೆ ಮಾಡುವಂಥ ವಿಚಾರ ಆಗಬೇಕು. ಇವತ್ತು ಏನು ಎಲ್ಲಿ ಪ್ರದರ್ಶನ ಮುಖಾಂತರ ನಡೆಸ್ತಾ ಇದ್ದೀವಿ. CM ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ಸನ್ಮಾನ್ಯ ರಾಷ್ಟ್ರಪತಿ ಭಾರತ ಸರ್ಕಾರ ನವದೆಹಲಿಯವರಿಗೆ ವಿಷಯ ದೆಹಲಿಯ ನೂತನ BJP ಮುಖ್ಯಮಂತ್ರಿ ಶ್ರೀಮತಿ ರೇಖಾ ಗುಪ್ತಾ ಅವರು ತಮ್ಮ ಕಚೇರಿಯಲ್ಲಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆರವುಗೊಳಿಸಿರುವುದನ್ನು ಖಂಡಿಸಿ ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ BJP ಪಕ್ಷದ ನೂತನ ದೆಹಲಿಯ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ರೇಖಾ ಗುಪ್ತಾರವರು ತಮ್ಮ ಕಚೇರಿಯಲ್ಲಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆರವುಗೊಳಿಸಿ ಸಂವಿಧಾನ ಶಿಲ್ಪಿಗೆ ಅಪಮಾನ ಮಾಡುತ್ತಾರೆ. ಇದರಿಂದ ದೇಶದ ಸಮಸ್ತ ಬಹುಜನ ಬಂಧುಗಳಿಗೆ ಹಾಗೂ ಅಂಬೇಡ್ಕರ್ ಅಭಿಮಾನಿಗಳಿಗೆ ತುಂಬ ಬೇಸರದ ಸಂಗತಿಯಾಗಿದೆ. BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನೇಕ ವಿಷಯಗಳಲ್ಲಿ ಅಂಬೇಡ್ಕರ್ ಅವರಿಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಅವಮಾನ ಮಾಡುತ್ತಾ ಬಂದಿದೆ. ಈಗ ದೆಹಲಿಯ ನೂತನ ಮುಖ್ಯಮಂತ್ರಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಂದಿರುವ ಸಂವಿಧಾನದ ಅಡಿಯಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಅವರ ಭಾವಚಿತ್ರವನ್ನು ತೆರವುಗೊಳಿಸಿರುವುದು ಅತ್ಯಂತ ಖಂಡನೀಯ. ಆದ್ದರಿಂದ ಕೂಡಲೇ ದೆಹಲಿಯ ಮುಖ್ಯಮಂತ್ರಿ ಶ್ರೀಮತಿ ರೇಖಾ ಗುಪ್ತಾರವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತಮ್ಮ ಕಚೇರಿಯಲ್ಲಿ ಅಳವಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಅರ್ಪಿಸಿ ತಾವು ಮಾಡಿದ ತಪ್ಪಿಗೆ ದೇಶದ ಜನರ ಎದುರು ಕ್ಷಮಾಪಣೆ ಕೇಳಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ದೇಶಾದ್ಯಂತ ದೆಹಲಿಯ ಮುಖ್ಯಮಂತ್ರಿಗಳ ವಿರುದ್ಧ ಉಗ್ರವಾದ ಪ್ರತಿಭಟನೆ ನಡೆಸಲಾಗುವುದೆಂದು ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ವಿಜಯಪುರ ಜಿಲ್ಲಾ ಘಟಕದಿಂದ ಎಚ್ಚರಿಕೆ ನೀಡುತ್ತಿದೆ. ಧನ್ಯವಾದಗಳು.